ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ. ಪಂಚ ಗ್ಯಾರಂಟಿ ಜನತಾ ದರ್ಶನದಲ್ಲಿ ಪಂಚ ಗ್ಯಾರಂಟಿ ಸಮಿತಿಯ ಸದಸ್ಯರಿಗೆ ಆವಾಜ್ ಹಾಕಿದ ಡಿಪೋ ಮ್ಯಾನೇಜರ್. ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾರಿಗೆ ಘಟಕದ ಚಾಲಕ, ನಿರ್ವಾಹಕ ಮತ್ತು ಸಿಬ್ಬಂದಿಗಳ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಪಂಚ ಗ್ಯಾರಂಟಿ ಸದಸ್ಯರು ಸಭೆಯಲ್ಲಿ ಪ್ರಸ್ತಾಪಿಸಿದಾಗ ಪಂಚ ಗ್ಯಾರಂಟಿ ಸದಸ್ಯರ ಮತ್ತು ಡಿಪೋ ಮ್ಯಾನೇಜರ್ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಕೆಲ ಹೊತ್ತು ಗದ್ದಲದ ವಾತಾವರಣ ಸೃಷ್ಟಿಯಾಗಿತ್ತು. ನಮಗ ಕೆಲವೊಂದು ನಿಮ್ಮ ಸಿಬ್ಬಂದಿ ವರ್ಗ ಹೇಳ್ಯಾರ, ದುಡಿತಾರ್ರಿ, ಕೆಲವೊಬ್ಬರಿಗೆ ಫ್ರೀ ಬಿಡ್ತಾರ, ಕೆಲವೊಬ್ರು ರಜೆ ಸಿಗ್ತೈತಿ, ನಮ್ಮ ರಜೆ ಮತ್ತೆ ಸಾರ್ವಜನಿಕವಾಗಿ ನಮಗೆ ಹೇಳ್ಯಾರ. ಅವರು ನಾವು ಕಮಿಟಿಗೆ ನಮಗೆ ಹೇಳ್ಯಾರ, ನಾವು ನಿಮ್ಮನ್ನ ಕೇಳಿ ನೀವು ಮಾಡಿ ಅಂತ ಹೇಳಕತ್ತಿಲ್ಲ, ನೀವು ಅದನ್ನ ಸಂಭಾಳಿಸ್ಕೊಂಡು ಹೋಗ್ರಿ ಅಂತ ಹೇಳಕತ್ತೀವಿ. ತೊಂದ್ರೆ ಡ್ಯೂಟಿ ಹೆಚ್ಚಿಗೆ ಹೌದ್ರಿ, ಕಲೆಕ್ಟರ್ ಮಧ್ಯ ಪ್ರವೇಶಿಸಿದ ಜಿಲ್ಲಾ ಪಂಚ ಗ್ಯಾರಂಟಿ ಅಧ್ಯಕ್ಷ ಬಿಬಿಎಸ್ ಹುಟ್ಟಿಯವರು ಡಿಪೋ ಮ್ಯಾನೇಜರ್ಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ನಮ್ಮ ಪಂಚ ಗ್ಯಾರಂಟಿ ಜನತಾ ದರ್ಶನದಲ್ಲಿ ಸಾರ್ವಜನಿಕರ ಬೇಡಿಕೆಗೆ ಸ್ಪಂದಿಸಬೇಕಾದ ನೀವು ಇಂಥ ಸಭೆಯಲ್ಲಿಯೇ ನಮ್ಮ ಸದಸ್ಯರೊಂದಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ, ಅವರಿಗೆ ಸರಿಯಾದ ಉತ್ತರ ನೀಡದೆ ವಾದಿಸುತ್ತಿದ್ದೀರಾ ಎಂದು ಡಿಪೋ ಮ್ಯಾನೇಜರ್ಗೆ ಎಚ್ಚರಿಕೆ ನೀಡಿದರು. ನಂತರದಲ್ಲಿ ಜಿಲ್ಲಾ ಡಿಪೋ ಮ್ಯಾನೇಜರ್ಗೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂದು ಸೂಚಿಸಿದರು. ಇದರಿಂದ ಕೆಲ ಸಮಯ ಜನತಾ ದರ್ಶನ ಗದ್ದಲದ ಗೂಡಾಗಿತ್ತು. ಹಾಗಾಗಿ ಪಂಚ ಗ್ಯಾರಂಟಿ ಸದಸ್ಯರು ಬೇಸರ ವ್ಯಕ್ತಪಡಿಸಿದರು. ಇಲ್ಲಿ ಚರ್ಚೆ ಮಾಡ್ತಾರೆ, ಅವ್ರಿಗೆ ರೋಗ ಮಾಡ್ತಾರೆ, ಅವ್ರ ಸಮಾಧಾನ ಹೇಳಬಾರ್ದು ಅವ್ರಿಗೆ. ಅಲ್ಲಿ ನೀ ಏನಂತಿದೆ ಅಂತಿರಲ್ರಿ, ನೀವೇನ್ ಹೇಳ್ತಿರೋರ್ಗಂತಿರಲ್ಲ. ಅವರು ಸದಸ್ಯರು ಈ ಸಾರ್ವಜನಿಕರಿಗಾಗಿ ಅವ್ರ ಸೇವೆಗಾಗಿ ಮಾಡಿದ್ದು. ನೀವು ಹೇಳೋದೇನು ಪ್ರಶ್ನೆ ಉತ್ತರ ಕೊಡಬೇಕು. ಮತ್ತು ನೀವು ಸಮಂಜಸವಾಗಿ ಎಲ್ಲ ಸಿಬ್ಬಂದಿಗಳಿಗೆ ದುಡಿಯಾಕ ಹಚ್ಚಿರಿ, ಸಿಬ್ಬಂದಿ ಸಮಿತಿಯ ಸಭೆ ಅವರೊಬ್ಬರು ಗ್ಯಾರಂಟಿ ಸಮಿತಿಯ ಸದಸ್ಯರು. ಅವರು ಇಲ್ಲಿ ಗ್ಯಾರಂಟಿ ಸಮಿತಿ ಸದಸ್ಯರಾಗಿ ಸಮಸ್ಯೆ ಹೇಳಕ್ ಬಂದಾರ. ನೀವೇನ ಸಿಬ್ಬಂದಿ ಕಿಟಕಿ ಅಂತಾರೆ.